ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದೀವ ಇದೇ ನೋಡ್ರಿ. ಇವತ್ತಿನ ಬ್ಲಾಗ್ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದಿದ್ದೆ. ಹನುಮಗಿರಿ ಕ್ಷೇತ್ರ ಅಂತ ಅಂದ್ಬಿಟ್ಟು ಇದು ನಾಗರಬಾವ್ಯಾಗ ಲೊಕೇಟ್ ಆಗ್ಯದ. ಇದು ನೋಡ್ಬೋದು. ಇದು ನೋಡಕ್ಕೆ ಹೆಂಗಂದ್ರೆ ಫಸ್ಟ್ ಕ್ಲಾಸ್ ಅದ. ಬಂದು ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು. ಇದಕ್ಕೆ ಭಾಳ ಅಂದ್ರೆ ಏನಿಲ್ಲ, ನಾನು ಅನ್ಸ್ಬಿಟ್ಟು 40-50 ಮೆಟ್ಲು ಇರ್ಬೋದು. ಇದು ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ಬೇಕಂತ ಮಾಡಿದ್ರೆ ಅಂದರೆ ಇದು ಸಿನಿಮ್ಯಾಟಿಕ್ ವಿಡಿಯೋ ಕ್ಲಿಯರ್ ಆಗುತ್ತೆ. ಅಂದರೆ ಮಾಡ್ತೀನಿ, ಅದನ್ನು ಒಂದಿನ ಮಾಡ್ತೀನಿ. ಇದು ನೈಟ್ ಆಗುತ್ತಲ್ಲ, ಸೊ ಅದ್ರ ಸಲಿಂದ ಇದು ನೈಟ್ ಈ ಥರ ಕಾಣುತ್ತೆ. ಡೇ ಬಂದ್ರೆ ಮಸ್ತ್ ಕಾಣುತ್ತೆ. ಮ್ಯಾಗಿನ್ ವ್ಯೂ ತೋರಿಸ್ತೀನಿ ನಿಮ್ಗೆ. ಇದು ಮ್ಯಾಗಿನ್ ವ್ಯೂ. ಮ್ಯಾಗಿನ್ ಫುಲ್ ಟಾಪ್ನ್ಯಾಗ ಬಂದು ನೋಡಿದ್ರೆ ಇಲ್ಲಿ ಹಳೆ ಕಾಲದ ಕಂಬ, ಗುಡಿ, ಆ ಕಡೆ ಈ ಕಡೆ ರಾಮಂದು ಗುಡಿ, ಅಲ್ಲಿ ಇನ್ನೊಂದು ರಾಮ ಲಕ್ಷ್ಮಣ ಸೀತಾ 3 ಜನ ಇದ್ದಿದ್ದು ಗುಡಿ. ಒಳಗಡೆ ನೋಡ್ರಿ ಹನುಮಾನ. ಇದು ಹನುಮನ್ ದೇವಸ್ಥಾನ ಅಲ್ಲ, ಸೊ ಒಳಗಡೆ ಹನುಮಾನ. ಅಲ್ಲಿ ಪೂಜೆ ನಡೆಯಕತ್ತಿತ್ತು. ನಾ ಹೋದಾಗೆ ಪೂಜೆ ನಡೆಯಕತ್ತಿತ್ತು. ನಾ ಪೂಜೆ ಗೀಜೆ ಮಾಡ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಸೀದಾ ಬಂದು ಮ್ಯಾಗಿನ ನೋಡ್ರಿ. ಇದು ಮ್ಯಾಗಿನ ಕೆಳಗೆ ಸುತ್ತ ಗುಡಿ ಹೆಂಗೆ ಕಟ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಅದ ಗುಡಿ. ಬರೋರಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇವಾಗ ಏನಂದ್ರೆ ನೆಕ್ಸ್ಟಿಂದು ಟೈಮ್ ಏನು ನೆಕ್ಸ್ಟ್ ಬರ್ತೀನಿಲ್ಲ ಆ ಟೈಮಿಗೆ ಕ್ಲಾರಿಟಿ ಫುಲ್ ಡೇದಾಗ ವಿಡಿಯೋ ಮಾಡ್ತೀನಿ. ಇದು ನೋಡ್ರಿ, 2 ಮೂರ್ತಿ ಅವ. ಒಂದು ಹಾವು, ಎರಡು ಹಾವು ಇದ್ದಿದ್ದ. ಸೊ ಇದು ಮ್ಯಾಗಿಂದ ವಿಡಿಯೋ. ಅದು ಅಲ್ಲಿಂದ ಸೀದಾ ಇವಾಗ ಇಲ್ಲಿಗೆ ಹೋಗೋಮಂದ್ರೆ ಬರ್ರಿ ಆ ಕಡೆ ಹೋಗೋಣ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದೀವಂದ್ರೆ ಇವತ್ತು ಈ ಕಡೆ ಹನುಮಗಿರಿ ಅಂತ ಇಲ್ಲಿ ನಾಗರಬಾವ್ಯಾಗ ಲೊಕೇಟ್ ಆಗಿರೋ ಹನುಮಗಿರಿ. ಇದು ಹನುಮಗಿರಿ ದೇವಸ್ಥಾನ ಅಂದ್ರೆ ಆ ಕಡೆ ಅದು ದೇವಸ್ಥಾನ. ಬಟ್ ನಾ ರೀಲ್ಸ್ ಈ ಕಡೆ ನೈಸ್ ಪ್ಲೇಸಾ, ಮತ್ತು ಪೀಸ್ ಆಗತ್ತೆ. ಬೆಕ್ಕದಂಗೆ ಇದು ಮಾಡ್ಬೋದು. ಯಾರಾದ್ರೂ ಬಂದು ವಿಸಿಟ್ ಕೊಡ್ಬೋದು. ನೋ ಎಂಟ್ರಿ ಫೀಸ್ ಏನೂ ಇಲ್ಲ. ಆರಾಮಾಗಿ ಬರ್ಬೋದು. ಬಂದು ಪೀಸಾಗಿದ್ದು ಅಂದ್ರೆ ನೇಚರ್ ನಡು ಯಾವಾಗಲೂ ಕಾಲ ಕಳಿಬೇಕಂತಾರಲ್ಲ, ಸೊ ಅದ್ರ ಸಲುವಾಗಿ ನೇಚರ್ ನಡುವೆ ಕಳೆಯೋ ಕಾಲ ಅಂದ್ರೆ ಮಸ್ತ್. ಇದು ವ್ಯೂಸ್ ಇಲ್ಲಿ ನಿಂತು ನೋಡಿದ್ರೆ ಬೆಂಗಳೂರು ಕಾಣುತ್ತೆ. ಒಂದು ಅರ್ಧ ಕಾಣ್ಬೋದು, ಮೆಜೆಸ್ಟಿಕ್ ತನೂ ಕಾಣ್ಬೋದು ಅಂತ ಅಂದ್ಕೊಂಡಿನಿ. ಬಟ್ ಏನು ಕಾಣುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಡೈಲಿ ಒಂದು 50-60 ಜನ ಅಂತೂ ಪಕ್ಕ ಬಂದೇ ಬರ್ತಾರೆ. ಅದೇನಿದು ಇಲ್ಲ, ನೋಡ್ಬೋದು. ಅವ್ರು ಎಲ್ಲ ಬೆಸ್ಟ್ ಅದ. ಬೆಸ್ಟ್ ಕುಂತ್ಕೊಳಕ್ಕೆ, ಬಂದು ನಿಂತ್ಕೊಳಕ್ಕೆ. ಗಿಡ ನೋಡ್ರಿ ಹೆಂಗವ ಅಂದ್ರೆ ಪೀಸಾಗಿ ಯಾರಾದರೂ ಬಂದು ಕುಂದ್ರಬೋದು. ಇಲ್ಲಿ ಮತ್ತು ಗಾರ್ಡನ್ನು ಅದ. ಈ ಕಡೆ ಮುಂದಕ್ಕೆ ಹೋದ್ರೆ ಗಾರ್ಡನ್ನು ಅದ. ಅಲ್ಲಿ ಇದು ಆರಾಮಾಗಿ ರೌಂಡ್ ಏನಿಲ್ಲ ಅಂದ್ರೆ ಒಂದು 4-5 ಎಕರೆ ಇರ್ಬೋದು ಅಂತ ಅಂದ್ಕೊಂಡಿನಿ. ಬಟ್ ಗುಡ್ಡ ಅದಲ್ಲ, ಗುಡ್ಡದ ಸಲಿಂದ ತಿರುಗಾಡಕ್ಕೆ ಅಡ್ಡಾಡಕ್ಕೆ ಇದು ಇಲ್ಲ. ಬಟ್ ಹಿಂಗೆ ಒಂದು ಸರ್ಕಲ್ ಅದ, ಆ ಸರ್ಕಲ್ನಾಗ ತಿರ್ಗಾಡ್ಬೇಕು ಅಷ್ಟೇ. ಗಿಡ ನೋಡ್ರಿ, ನೇಚರ್ ನೋಡ್ರಿ ಎಷ್ಟು ಮಸ್ತ್ ಅದ. ಪೀಸಾಗಿ ಫುಲ್ ಹೆಂಗಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಕಾಣುತ್ತೆ ನಂಗೆ. ಮ್ಯಾಲೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಮ್ಯಾಲೆ ಸ್ವಲ್ಪ ಯಾಕೆ ಅಂಜಿಕೆ ಬಂದಂಗೆ ಆಯ್ತು. ಅಂಜಿಕೆ ಬ್ಲಾಗ್ ಮಾಡ್ಬೇಕು, ಅಂಜಿಕೆ ಅನ್ನೋದು ತೆಗಿಬೇಕೇನು ಮುಂದೆ ಅಷ್ಟೇ. ಎಲ್ಲಿದ್ರು ಸುಮ್ಮನೆ ಕ್ಯಾಮ್ರಾ ಎತ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಗಾರ್ಡನ್ ಅದ. ಇಲ್ಲಿ ಕೆಳಗೊಂದು ಇಲ್ಲೊಂದು ಗಾರ್ಡನ. ಮತ್ತು ಅಲ್ಲಿ ಮುಂದಕ್ಕೆ ಏನಿಲ್ಲಂದ್ರೂ ಮೇ ಬಿ ಒಂದು 10-15 ಎಕರೆ ಇರ್ಬೋದು ಅಂತ ಅಂದ್ಕೊಂಡಿನಿ. ಬಟ್ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಬಂದೆ ಅಂದ್ರೆ ಈ ಸರ್ತಿ ಎಷ್ಟಾಗುತ್ತೆ ಸ್ಟುಡಿಯೋ ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಬಂದೆ ಅಂದ್ರೆ ಫುಲ್ ವಿಡಿಯೋ ಮಾಡಿಕೊಂಡು ಆರಾಮಾಗಿ ಪೀಸಾಗಿ ನೋಡಿ ಬೆಂಗಳೂರು ಹೆಂಗೆ ಕಾಣುತ್ತೆ ಅದೆಲ್ಲ. ಅದಷ್ಟು ಇನ್ನು ಇದು ಮೇ ಬಿ ಮೆಜೆಸ್ಟಿಕ್ ತನಕ ಕಾಣ್ಬೋದು ಇದು. ಬಟ್ ನಾ ಅಷ್ಟು ಇದು ಮಾಡಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಭಾರಿ ಅದ. ಎಷ್ಟು ಭಾರಿ ಅದ ಅಂದ್ರೆ ಆರಾಮಾಗಿ ಬಂದು ಒಂದು 4-5 ಜನ ಬಂದು ಮುಂಜಾನೆ ಬಂದು ಸಂಜೆಗೆ ತನಕ ಹೋದ್ರೂ ಹೋಲಕ್ಕೆ ಮನಸ್ಸಿರಲ್ಲ. ಗಿಡಗಳು ನೋಡ್ರಿ ಎಷ್ಟು ಮಸ್ತ್ ಗಿಡಗಳವ. ಯಾರು ಬ್ಯಾಸ್ರನ್ನೇ ಆಗಲ್ಲ ಇಂಥ ಪ್ಲೇಸಿಗೆ ಬಂದ್ರೆ. ಮ್ಯಾಲೆ ಹನುಮನ್ ಗುಡಿ ಅದ ಮತ್ತು ರಾಮನ ಗುಡಿ ಅದ. ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಯಾರು ಫ್ರೆಂಡ್ಸ್ ಆದರೂ ಬರ್ರಿ, ಕಪಲ್ಸ್ ಬರ್ಬೋದು. ಬಂದು ಸೈಲೆಂಟಾಗಿ ಹೋಗ್ಬೋದು. ಅದು ಬಿಟ್ಟು ನಾವು ಕಿಡಿಗೇಡಿತನ ಮಾಡ್ತೀವಿ ಅಂದ್ರೆ ನಡೆಯಲ್ಲ. ಈ ಕಡೆ ಒಂದು ಎಂಟ್ರಿ ಅದ, ಈ ಕಡೆ ಒಂದು ಎಂಟ್ರಿ ಅದ, ಮತ್ತು ಆ ಕಡೆ ಮೇನ್ ಎಂಟ್ರಿ ಅಲ್ಲದ. ಈ ಕಡೆ ಇದು ಗೇಟ್ ಹಾಕ್ಯಾರ ಇಲ್ಲಿ. ಬಟ್ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಡೈರೆಕ್ಟ್ ಮೇ ಬಿ ಈ ಕಡೆ ಜಾಸ್ತಿ ಬೆಂಗಳೂರು ಸೈಡ್ 4 ಗಂಟೆಗೆ, 4:15, 3 ಗಂಟೆಗೆ, 2 ಗಂಟೆಗೆ ಓಪನ್ ಆಗ್ತವೆ. ಯಾಕಂದ್ರೆ ನಮ್ಮ ಕಡೆ 24 ಗಂಟೆ ಗುಡಿನೇ ಮನೆ ಮಾಡಿರ್ತಾರೆ ಒಳಗೊಬ್ಬರು ಮುತ್ಯಗಳು. ಅಂದ್ರೆ ಈ ಕಡೆ ಸ್ವಲ್ಪ ಮಂದಿ ಜಾಸ್ತಿ ಕಳ್ಳರು ಅದು
ಜಾಸ್ತಿ ಬೆಂಗಳೂರು ಅಂದ್ರೆ ದೊಡ್ಡ ದೊಡ್ಡ ಸಿಟಿಯಾಗ ಕಳ್ಳರು ಅವರು ಜಾಸ್ತಿ ಇರ್ತಾರಂತಂದು. ಸೊ ಅದ್ರ ಸಲಿಂದ 4 ಗಂಟೆಗೆ 5 ಗಂಟೆ ಪಾರ್ಕ್ನು ಆದ್ರೆ 8 ಗಂಟೆಗೆ 9 ಗಂಟೆಗೆ ಓಪನ್ ಆಗ್ತಾವೆ. ಇಲ್ಲಿಕಂದ್ರೆ ಸಾಯಂಕಾಲ 4 ಗಂಟೆ 5 ಗಂಟೆ ಓಪನ್ ಆಗ್ತಾವೆ. ನಮ್ಮ ಕಡೆ ಇದ್ದಂಗೆ 24 ಗಂಟೆ ಪಾರ್ಕ್ನಾಗೆ ಜೀವನ ಅಂತಂದ್ರೆ ನಡೆಯಲ್ಲ ಇಲ್ಲಿ. ಇದಕ್ಕೆ ಹೊರಗಾಗ್ತಾರ ನೋಡಿ. ಎಷ್ಟು ಮಸ್ತ್ ಅದ ಪೀಸಾಗಿ. ಈಗ ನೋಡ್ರಿ ಮ್ಯಾಲಿಂದ ನೋಡಿದ್ರೆ ಭಾರಿ ಕಾಣುತ್ತೆ, ಇದಕ್ಕಿಂತ ಬೆಸ್ಟ್ ಕಾಣುತ್ತೆ. ಇಲ್ಲಿ ನೋಡಿ ಯಾಕೆ ಕಲ್ಲ ಅದು ಹಿಂಗೆ ಇಟ್ಟರೋ ಏನು ಇದು ಮಾಡ್ರೋ ಗೊತ್ತಿಲ್ಲ. ಎಷ್ಟು ಭಾರಿ ಅದ ಅಂದರೆ ಆರಾಮ್ ಬಂದು ಚಿಲ್ಲಾಗಿ ಕುಂತು ಹೋಗ್ಬೋದು. ಅದು ಹೆಂಗಂದ್ರೆ ನಾವು ಹೆಂಗೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವು ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ನಡೀತದೆ. 4-5 ಜನ ಹುಡುಗರು ಬಂದು ನನಗಂತೂ ಬೆಸ್ಟ್ ಅನಿಸ್ಬಿಟ್ಟದ. ಇನ್ನು ವಿಡಿಯೋ ಮಾಡ್ಬೇಕೈತೆ ಸೀದಾ ಇಲ್ಲೇ ಬರಬೇಕು, ಸೀದಾ ಅಲ್ಲೇ ಬಂದು ವಿಡಿಯೋ ಮಾಡ್ಕೊತ ಕೂತ್ಬಿಡೋದು ಇಷ್ಟ. ಇಲ್ಲಿ ಕೆಳಗೆ ನೋಡ್ರಿ ಇಲ್ಲೆಲ್ಲ ಗಿಡಗಳವ, ಚಲೋ ಸಣ್ಣ ಸಣ್ಣ ಗಿಡಗಳವ ನೋಡ್ರಿ ಎಷ್ಟು ಮಸ್ತದ. ಬಟ್ ಫಸ್ಟ್ ವಿಡಿಯೋ ಅಲ್ಲ ಈ ಥರ ಪಬ್ಲಿಕ್ನಾಗ ಮಾಡೋದು, ಅದಕ್ಕೆ ಸ್ವಲ್ಪ ಹೆದರಿಕೆ ಆಗತ್ತದ. ಏನಿಲ್ಲ ಹಿಂಗೆ ಮಾಡ್ಕೊತದ್ರೆ ಎಲ್ಲ ಹೆದರಿಕೆ ಆಗಲ್ಲ, ಏನಾಗಲ್ಲ, ಆರಾಮಾಗಿ ಮಾಡ್ಬೋದು ಬಿಡು. ಯಾರ್ದೇನು ಟೆನ್ಷನ್. ನಾವು ವಿಡಿಯೋ ಮಾಡ್ತೀವಿ ನಮ್ಗೆ ಇದು ಆಗುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನೊಬ್ರಿಗೆ ಹೆದರ್ದ್ಯಾ ಅದು ಮಾಡ್ದೆ ಅಂದ್ರೆ ನಡೆಯಲ್ಲ. ಅಂದ್ರೂ ಮಸ್ತದ ಪ್ಲೇಸ, ಬರ್ಬೋದು. ಅಕ್ಕಪಕ್ಕ ನಾಗರಬಾವಿ ಅಕ್ಕಪಕ್ಕ ಇದ್ದವ್ರು ಬರ್ರಿ, ಪ್ಲೇಸ್ ಬೆಸ್ಟ್ ಅದ. ಕೆಳಗೆ ಗಾರ್ಡನ್ ಅದ, ಫುಲ್ ಡೌನಿಗೆ ಹೋದ್ರೆ ಗಾರ್ಡನ್ ಅದ, ಮ್ಯಾಲೆ ಬಂದ್ರೆ ಆಂಜನೇಯನ ದೇವಸ್ಥಾನ ಅದ. ಅಂದ್ರೆ ಭಾರಿ ಏನು ಅಂದ್ರೆ ಯಾರು ಬೇಕಾದವ್ರು ಬರ್ಬೋದು ನೋಡ್ರಿ. ಎಲ್ಲಿ ನೋಡ್ತಲ್ಲಿ ಬರೀ ಹಸಿರು. ಹಾಂ ಇಲ್ಲೇ ಅದು ನೋಡ್ರಿ, ಇಳ್ಯಾಕ ಪಾರ್ಕ ಎಲ್ಲ ಇಲ್ಲೇ ಇದು ಮಾಡೋತರ ಪಾರ್ಕ. ಬರೀ ಪಾರ್ಕ್ನಾಗ ಹೋಗಮ್ಮು. ಇಲ್ಲಿ ಇಳ್ಯಾಕ ಗೊತ್ತಲ್ಲ ಎಲ್ಲ ಕಡೆಗೆ ಅಡ್ಡದಾರಿ ಅನ್ನೋದು ಇದ್ದೇ ಇರ್ತದ. ಅಡ್ಡದಾರಿ ಮಾಡ್ರ ಎಲ್ಲಿ ಕಾಲು ಗ್ರಿಪ್ ಹೆಂಗೆ ಹಬ್ತಾರೋ ಅವರಿಗೆ ಗೊತ್ತ. ಆ ಕಡೆ ಒಂದದ ಅಡ್ಡದಾರಿ, ಇದು ಪಾರ್ಕ. ಈ ಕಡೆ ಒಂದದ ಈ ಚಿಕ್ಕ ಸಣ್ಣ ಹುಡುಗರು ನಮ್ಮ ಕಾಲು ಇಲ್ಲಿ ಜರದು ಬಿತ್ತನು. ಎಲ್ಲಿ ಇದು ಮಾಡ್ಬೇಕು, ಅಯ್ಯಪ್ಪು ಜರದು ಬಿತ್ತಂದ್ರೆ ಹೂವು ಇದು ರಿಸ್ಕ್ ತೊಗೋಬಾರ್ದು ಅಂತ ಅನ್ನಿಸ್ತು ಜೀವನದಾಗ. ಬಟ್ ಏನು ಮಾಡ್ಬೇಕು, ರಿಸ್ಕ್ ತೊಗೊಳ್ಳೇಬೇಕು. ಮತ್ತು ಬಿದ್ದಂದ್ರೆ ಸೀದಾ ಸ್ವಯ್ ಅಂತೊಳಗೆ ಎಲ್ಲ ನಮ್ಗೆ ಕಾಮನ. ಬಟ್ ಬಿಟ್ಟಿವಲ್ಲ, ಸೊ ಅದ್ರ ಸಲಿಂದ ಹೆದರಿಕೆ ಬರುತ್ತೆ. ಹೆದರಿಕೆ ಎಲ್ಲ ಬಿಡೋ ಜಗ್ಗದ ಹೆದರಿಕೆ. ಏನು ಹೆದರಿಕೆ ಅಂದರೆ ಅದೇನು ಮತ್ತಂದ್ರೆ ಬಿದ್ದೆ ಅಂದ್ರೆ ಸೀದಾ ತಳಗೆ ಇಲ್ಲಿಗೆ ಬಂದೇ ನಿಂದಿರ್ಬೇಕು. ಸೊ ಅದ್ರ ಸಲಿಂದ ಹೆದರಿಕೆ. ಅಲ್ಲಿಂದ ಅಲ್ಲಿ ಮ್ಯಾಗಿಂದ ಇಲ್ಲಿಗೆ ಬಿಡ್ಬೇಕು. ಹೆಂಗೆ ಹೇಳ್ತಾರೋ ಚುಕ್ಕೋಳೆ ಬೋಗೋರ್ನೇ ಈಗ ಒಂದು 4 ಇದು ನೋಡ್ರಿ ಪಾರ್ಕ. ಇದು ಪಾರ್ಕ್ ಆ ಸೈಡ್ ಆ ಕಡೆನೂ ಅದ, ಸೊ ಈ ಕಡೆನೂ ಅದ. ಇದೇನು ಮಸ್ತ್ ಕುಂತ್ಕೊಳ್ಳೋಕೆ ಯಾರು ಇಲ್ಲ ಅನ್ನಂಗಿದ್ರೆ ಆರಾಮ್ ಬರ್ಬೋದು ನೋಡಿ. ಅಲ್ಲಿ ಬಂದವ್ರೆಲ್ಲ ಅಲ್ಲೇ ಮ್ಯಾಗೆ ತಿರ್ಗಾಡಿ ಹೋಗ್ತಾರೆ. ಇಲ್ಲಿ ತಳಗೆ ಯಾರು ಬರಲ್ಲ. ತಳಗಂದ್ರೆ ಅಲ್ಲಿ ಸಾಹಸ ಮಾಡಿ ಬರ್ಬೇಕು, ಅಲ್ಲಿಂದ ಸಾಹಸ ಮಾಡಿ ಕೆಳಗೆ ಬರ್ಬೇಕು. ಸೊ ಕೆಳಗೆ ಬಂದೀನಿ. ಇಲ್ಲಿ ಎಲ್ತನ ಅದು ನೋಡ್ಬೇಕು. ಇಲ್ಲಿ ಮನೆಗಳ್ನೂ ಅವ. ಸೊ ಮನೆಗಳ್ನ ಈ ಕಡೆ ಎಲ್ಲ ಮನೆಗಳು ಅದಾವ. ಏನು ಮಾಡೋಕೆ ಇದೇ ಲಾಸ್ಟ್ ಡೆಡ್ ಎಂಡ್. ಇದು ಡೆಡ್ ಎಂಡ್ ಅಂದ್ರೆ ಮತ್ತೆ ಮುಂದಕ್ಕೆ ಆ ಸೈಡ್ ಇರ್ಬೋದು. ಆ ಸೈಡ್ ಹೋಗ್ತೀನಿ ಅಂದ್ರೆ ಇವತ್ತು ಭಾಳ ದಿನ ಆಯ್ತು. ನಮ್ಮ ರೂಮಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ. ಭಾಳ ದಿನ ಆಯ್ತು ಬರ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಬರೋದಾಗಿಲ್ಲ. ಸೊ ಈಗ ಬಂತು ಅಷ್ಟ, ಮತ್ತೇನಿಲ್ಲ. ಇದು ಲಾಸ್ಟ್ ಡೆಡ್ ಎಂಡ್. ಇದು ಇಲ್ಲಿ ನೋಡ್ರಿ ಬೆಂಗಳೂರು. ಇದು ನೈಟ್ ಭಾರಿ ಕಾಣುತ್ತೆ. ಇಲ್ಲೆಲ್ಲ ನೈಟ್ ಮಸ್ತ್ ಫಸ್ಟ್ ಕ್ಲಾಸ್ ಕಾಣುತ್ತೆ. ಸೊ ಈ ಏನಂದ್ರೆ ಲೈಟ್ ಹಾಕಿಲ್ಲ, ಇನ್ನು ಲೈಟ್ ಹಾಕಿದ್ರೆ ಮಸ್ತ್ ಕಾಣುತ್ತೆ. ಐಫೋನ್ನಾಗ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಐಫೋನ್ನಾಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡೋಷ್ಟು ಅದ್ರಾಗೆ ಸ್ಟಾರ್ಟ್ ಮಾಡಾವಿನಿ. ಸೊ ಅದ್ರ ಸಲಿಂದ ಈ ಕಡೆ ಹೊಂಟೀನಿ. ಮಸ್ತ್ ಹೆಂಗಂತಾವ ಗಿಡಗಳು. ಆಗ ಇಂಥ ನೇಚರ್ದಾಗ ಇದ್ರಬೇಕು ಯಾವಾಗಲೂ. ನಾನು ರೂಮಲ್ಲೇ ಇದ್ನಿ ಅಂದ್ರೆ ನಾವು ಒಂದಿನೂ ಬಂದಿಲ್ಲ ಅಂದ್ರೆ ಹೋಗ್ಬೇಕು. ನಮ್ಮ ರೂಮ್ಮೆಂಟ್ಗೆ ಅಂತಿದ್ದೆ ಹೋಗಮ್ ಅಂದ್ರೂ ಬಂದಿದ್ದ. ನಿನ್ನೆ ಬಂದಿದ್ದೆ ಆ್ಯಕ್ಚುಲಿ. ನಾನೇನು ಇದಕ್ಕೆ ಬರ್ಬೇಕಂತ ಬರಲಿಲ್ಲ. ಇಲ್ಲೇ ಮಗ್ಗಲಿಕ್ಕೆ ಒಂದು ಆರ್ಡ್ರ್ ಇತ್ತು. ಆರ್ಡ್ರ್ ಕೊಟ್ಟು ಬರತಾನ ಸುಮ್ಮನೆ ಯಾಕೆ ಹೋಗ್ರಮ್ಮ ನೋಡಮ್ಮು ಅತಂದು ಈ ಕಡೆ ಬಂದಂಗೆ. ಇಲ್ಲಿ ಯಾರೋ ಬರಾಕತ್ತಾರ. ಸೊ ಅದ್ರ ಸಲುವಾಗಿ
ಸೊ ಆರಾಮಾಗಿ ಇದು ಮಾಡ್ಕೋಬೋದು, ಆರಾಮಾಗಿ ಬರೋರು ಬರ್ಬೋದು, ಯಾಕಂದ್ರೆ ಎಲ್ಲರಿಗೂ ಇದು ಇರ್ತದೆ ಕಾಮನ್ ಆಗಿ. ಇಲ್ಲೆಲ್ಲ ಮಸ್ತ್ ಬರ್ಬೋದು ಆರಾಮಾಗಿ ಯಾರಾದರೂ. ಸೊ ಅದಕ್ಕೇನು ಬರೋರ್ಗೇನು ಪ್ರಾಬ್ಲಮ್ ಇಲ್ಲ. ಕೆಳಗೆ ನಿಂತು ಬರ್ಬೋದು, ಆ ಕಡೆ ಗುಡಿ ಕಡೆಯಿಂದ ಬರ್ಬೋದು. ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಿ, ಯಾವ 108 ಪ್ರೆಸರ್ ಇರ್ತಾವೆ 108 ಪ್ರೆಸರ್ನಾಗ ಒಂದು ಅರ್ಧ ಗಂಟೆ ಬಂದು ಇಂಥ ಪ್ಲೇಸ್ಗಳಿಗೆ ಬಂದು ಹೋದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದ್ರ ಸಲ ಇಲ್ಲಿ ನೋಡಿ ಕಳ್ಳಾದಿ ಇದು ಒಂದು ಕಳ್ಳಾದಿ. ಈ ಕಡೆ ಪಾರ್ಕ್ ಅದ. ಇದು ನೈಟ್ ಹೊತ್ತು ಹಿಡ್ದು ಇಲ್ಲಿ ಬೆಳಗ್ಗೆನ ಬರ್ಬೋದು, ಜಿಮ್ ಮಾಡೋರಿಗೆ ಅದೆಲ್ಲರಿಗೆ ಇಲ್ಲೆಲ್ಲ ಇದು ಅದ. ಸೊ ನೈಟ್ ಹೊತ್ತು ಬರ್ಬೋದು, ಡೇ ಹೊತ್ತು ಬರ್ಬೋದು. ಸೊ ಬರೋರು ಯಾವಾಗಾದರೂ ಬರ್ಬೋದು, ಅದಕ್ಕೇನಿಲ್ಲ. ಇಲ್ಲೆಲ್ಲ ಎಲ್ಲ ಸೆಕ್ಯೂರಿಟಿ ಅದೆಲ್ಲ ಇದು ಇರುತ್ತಪ್ಪ. ಹಂಗೆ ಈ ಕಡೆ ಅಂದರೆ ಆ ಕಡೆಯಿಂದನೂ ಬರ್ಬೋದು. ಇಲ್ಲೊಂದು ಗೇಟ್ ಒಂದದ, ಆ ಗೇಟ್ ಕಡೆಯಿಂದ ಬರ್ಬೋದು. ಆ ಗುಡಿಗೆ ಅಂದ್ರೆ ಮೇಲಿಂದ ಬರ್ಬೋದು. ಇದು ಮೇನ್ ಗೇಟ್ ಈ ಕಡೆ ಅದ. ಸೊ ಮೇನ್ ಗೇಟ್ ಈ ಕಡೆ ಬರ್ಬೋದು. ಇನ್ನು ನೈಟ್ ಹೊತ್ತಾದ್ರೂ ಕ್ಯಾಮ್ರಾ ಕ್ಲಾರಿಟಿ ಬರಲ್ಲ ಅಂತಂದ್ರೂ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಒಂದು ಗೇಟ್, ಇಲ್ಲೊಂದು ಗೇಟ್, ಆ ಕಡೆ ಒಂದು ಗೇಟ್ ಅದ, ಬರ್ಬೋದು. ಈ ಕಡೆ ಇದೊಂದು ಗೇಟ್ ಅಂದರೆ ಆ ಕಡೆ ಕೆಳಗಿಂದ ಬಂದರೆ ಈ ಕಡೆ ಈ ಗೇಟಿಗೆ ಬರ್ಬೇಕು. ಅಲ್ಲಿ ಅಣ್ಣ ಆ ಕಡೆಯಿಂದ. ಸೊ ಯಾವ ಕಡೆ ಅಂದರೆ ಇದು ಮೇನ್ ಗೇಟ್, ಪಾರ್ಕಿಂಗ್ ಗೇಟ್. ಅದ್ರ ಮೇಲೆ ಇರೋದು ಹನುಮನ್ ಗೇಟು. ಸೊ ಅದ್ರ ಸಲಿಂದ ಈ ಕಡೆ ಅಂದರೆ ಈ ಕಡೆ ಈ ಅಡ್ಡಾಡಕ್ಕೆ ಕುಂತ್ಕೊಳಕ್ಕೆ ಈ ಚೇರ್ನು ಅದಾವ, ಎಲ್ಲ ಕಡೆ ಇದಾವ. ಸೊ ಅದ್ರ ಸಲಿಂದ ಏನೂ ಇಲ್ಲ. ಉಗುಳಬಾರ್ದು, ಸಾರಿ, ಇದು ಕಟ್ ಮಾಡ್ತೀನಿ. ಸೊ ಮ್ಯಾಲೆ ಇದು ಮಾಡ್ಬೋದು. ಸೊ ನೈಟ್ ಆಗ್ಯದಲ್ಲ, ಸೊ ನಂದು ಕರೆಕ್ಟಾಗಿ ಕಾಣಲಾಗ್ಯದನ್ನ. ಇವೆಲ್ಲ ಡೇದಾಗ ರೀಲ್ ಮಾಡೋಕೆ ನಾ ನೈಟ್ ಬಂದಿನಿಲ್ಲ. ಸೊ ಅದಕ್ಕೆ ಇರ್ಲಾಕ ಮಾಡಮ್ ಹೆಂಗಾಗತ್ತ ಅಂತಂದು ಟ್ರೈ ಮಾಡಕ್ಕೆ ಇದು ಮಾಡಿ. ಇದೊಂದು ಗೇಟ್ ಅದ, ಬಟ್ ಗೇಟ್ ಇದು ಕ್ಲೋಸ್ ಮಾಡ್ಯಾರ. ಸೊ ಇವಾಗ ಇಲ್ಲಿ ಕುಂತ್ಕೊಳ್ಳೋಕೆ ಡೇ ಹೆಂಗಂದ್ರೆ ಇದಕ್ಕೆ ಆ್ಯಕ್ಚುಲಿ ಮಳೆ ಬರೋ ಟೈಮಿಗೆ ಬರ್ಬೇಕು. ನನಗೆ ಯಾರೋ ಒಬ್ಬರು ಮಳೆ ಬರೋ ಟೈಮಿಗೆ ಬಾ ಮಸ್ತ್ ಕಾಣುತ್ತಾ ಅಂತಂದ್ರೆ. ಸೊ ನೋಡಮ್ಮ, ಮಳೆ ಬಂದಿಲ್ಲ, ಸುಮ್ಮನೆ ನೋಡಮ್ಮ ಹಾಯ್ದು ಬರ್ಮಕ್ಕ ತಂದು ಬಂದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಕರೆಕ್ಟಾಗಿ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ. ಸೊ ಇದು ನೈಟ್ ಕತ್ಲೆ ಆಗ್ಬಿಟ್ಟದ, ಏನು ಕತ್ಲಾಗ ಏನೂ ಕಾಣಲಾಗ್ಯದ. ಸೊ ಅದ್ರ ಸಲಿಂದ ಏನು ಮಾಡೋಕ್ಕಾಗಲ್ಲ. ಸೊ ಹಿಂಗೆ ಇದು ಮಾಡೋದು. ಈ ಕತ್ಲೆ ಆಗಿಬಿಟ್ಟದ, ಹೆಂಗೆ ಮಾಡ್ಬೇಕು ಅಂತ ಅನ್ನೋದೇನಿಲ್ಲ. ಬರ್ರಿ ನೆಕ್ಸ್ಟ್ ಮ್ಯಾಲಿನ ವಿಡಿಯೋ ತೋರಿಸ್ತೀನಿ. ಅಲ್ಲಿ ಹನುಮನ್ ದೇವಸ್ಥಾನ ಅದು ತೋರಿಸ್ತೀನಿ. ಸೊ ದೇವಸ್ಥಾನದ ವಿಡಿಯೋ ಮಾಡೀನಿ ಐಫೋನ್ನಾಗ. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅಂತಂದು ಅದು ಇದಕ್ಕೆ ಸೆಂಡ್ ಮಾಡ್ಕೊಳಕ್ಕೆ ಆ ವಿಡಿಯೋ ಫಸ್ಟ್ ಕ್ಲಿಪ್ ಅದೇ ಹಾಕ್ತೀನಿ. ಯಾಕಂದ್ರೆ ಇದು ಕ್ಲಾರಿಟಿ ಇಲ್ಲ ಈ ಐಫೋನ್ ಕ್ಲಾರಿಟಿ ಅದ. ಸೊ ಇದು ನೋಡ್ರಿ ಹೆಂಗೆ ಇದು ಕತ್ಲೆಗದ, ಕಾಣಲ್ಲ ಅಷ್ಟು. ಅದ್ರ ಸಲುವಾಗಿ ನಾಳೆ ಬರ್ತೀನಲ್ಲ, ನಾಳೆ ಅಂದ್ಬಿಟ್ಟು ಇಲ್ಲ ನಾಡಿದ್ದಲ್ಲ ಬರ್ತೀನಿ. ಬಂದು ಫಸ್ಟ್ ಕ್ಲಾಸ್ ಇದು ಮಳೆ ಬಂದಂಗೆ ನೋಡ್ಬೇಕಿದು. ಇದು ವ್ಯೂ ಹೆಂಗಿರುತ್ತೆ ಅಂದ್ರೆ ಅಲ್ಟಿಮೇಟ್. ಹತ್ತಬೇಕಂದ್ರೆ ಹೇಳಿನಲ್ಲ. ಸೊ ಇದು ರಿವೀಲ್ ಮಾಡ್ಕೊತ ಹೋದಂಗೆ ಇಲ್ಲೆಲ್ಲ ಅಲ್ಲೆಲ್ಲ ಕುಂತ್ಕೊಳಕ್ಕದಾವ. ಸೊ ಕತ್ಲೆಗ್ಯದ, ಕಾಣಲಾಗ್ಯದ. ಸೊ ಕತ್ಲೆಗೆ ಏನು ಕಾಣುತ್ತೆ, ಏನು ಕಾಣಲ್ಲ. ನಾ ಡೇನೇ ಬರ್ಬೇಕಂತ ಮಾಡಿದ್ದೆ. ಸೊ ಅದು ಬರೋದಾಗಿಲ್ಲ. ಅದು ಮಧ್ಯಾಹ್ನ ಬರ್ಬೇಕಂತ ಇಲ್ಲಿದೆ ಇದು ಹೋದೆ. ಸೊ ಯಾಕ ಅಂತಂದು ಇಲ್ಲೇನೋ ಬರ್ದಾರ ನೋಡ್ರಿ, ಡಿ ಕೆ ಸುರೇಶ್ ಕುಮಾರ್ ಸಿದ್ದರಾಮಯ್ಯ 2018 ಇದು ಉದ್ಘಾಟನೆ ಮಾಡಿದ್ದು. ಇಲ್ಲೆಲ್ಲ ಅದಾವ ಆಟ ಆಡೋಕ್ಕೂ ಪ್ಲೇಸ್ಗಳು. ಸಣ್ಣ ಹುಡುಗರು, ನಮ್ಮ ದೊಡ್ಡ ಹುಡುಗರೇ ಬಂದು ಆಡ್ತಾವೆ ಇಲ್ಲಿ. ಸಣ್ಣ ಹುಡುಗರ್ಕಿತ್ತ ಇಲ್ಲಿ ನೋಡ್ರಿ ಎಲ್ಲ ಅಷ್ಟು ಸಾಮಾನುಗಳವ. ಬಟ್ ಬೆಳಗ್ಗೆ ಬಂದು ಇದು ಮಾಡಿದ್ರೆ ಬೆಸ್ಟ್ ಇತ್ತು. ಸುಮ್ಮನೆ ನೈಟ್ ಬಂದಿನಂತಂದು ಸುಮ್ಮನೆ ಇದು ಮಾಡ್ದಂಗೆ ಎಲ್ಲ ಆಲ್ಮೋಸ್ಟ್ ಜಿಮ್ನಾಗ ಬೇಕಾದ ಪ್ರಾಡಕ್ಟ್ಗಳೆಲ್ಲ ಇಲ್ಲೇ ಅದಾವ. ಸೊ ಏನೂ ಮಾಡೋಕ್ಕಾಗಲ್ಲ. ಅವರು ಪಾರ್ಕ್ನಾಗ ಬಂದು ರೌಂಡ್ ಹೊಡೆದು ಸುಸ್ತಾಗ್ತಲ್ಲ, ಆ ಟೈಮಿಗೆ ಸುಮ್ಮನೆ ಮ್ಯಾಲೆ ಬಂದು ಕುಂತ್ಕೊಂಡು ಅದು ಏನೋ ಮಾಡ್ಕೊಂಡು ಹೋಗ್ತಾರ. ಏನೂ ಮಾಡೋಕ್ಕಾಗಲ್ಲ. ಸೊ ಕತ್ಲೆ ಆಗ್ಬಿಟ್ಟದ. ಕತ್ಲೆಯಾಗ ಬಂದೆ ನಾನು ಇನ್ನೊಂದು ಅರ್ಧ ಗಂಟೆ ಮೊದಲು ಬರಲಿಲ್ಲ. ಮೊದಲು ಬಂದಿದ್ದಂದ್ರೆ ಕರೆಕ್ಟ್ ಆಗ್ತಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಆಯ್ತು, ಇನ್ನು ಸೀದಾ ಡೈರೆಕ್ಟ್ ಮ್ಯಾಗ ಹೋಗೋದು. ಮ್ಯಾಗಿನ ಸೀದಾ ರೂಮ್ ಕಡೆಗೆ ಮ್ಯಾಗಿನ ಲೊಕೇಶನ್ ತೋರಿಸ್ತೀನಿ. ಮ್ಯಾಗಿನ ಲೊಕೇಶನ್ ತೋರಿಸಿ
ವಿಡಿಯೋ ಕ್ಲೋಸ್ ಮಾಡ್ತೀನಿ. ಮ್ಯಾಲೆ ನೋಡಿ ಎಷ್ಟು ಕತ್ಲಾಗ್ಬಿಟ್ಟು ಅದು ಕತ್ಲಾಯ್ತು, ಬರ ಸ್ವಲ್ಪ ಲೇಟ್ ಐತೆ. ನಾ ಬೆಳಕಿದ್ದಾಗೆ ಬಂದೀನಿ, ಬಟ್ ಸ್ವಲ್ಪ ಕತ್ಲಾಗ್ಬಿಡ್ತು. ಸೊ ಏನೋ ಮಾಡೋಕ್ಕಾಗಲ್ಲ. ಮೈಕ್ ತಂದಿಲ್ಲ, ಏನೂ ತಂದಿಲ್ಲ, ಏನೋ ಹಿಂಗೆ ಹೋಗ್ಬೇಕು, ಕತ್ಲಾಗ್ಬಿಟ್ಟದ. ಅಯ್ಯೋ ಹತ್ತಕ್ಕಾಗವಲ್ತಲ್ಲ, ಗೋ ಮರೆ. ಒಂದು ಹತ್ತಕ್ಕಾಗವಲ್ತು ನಮ್ಮ ಮನೆ ಬರ್ಕ, ಹತ್ತಕ್ಕಾಗವಂತಲ್ಲ. ಖಾಲಿ ಗ್ರಿಪ್ ಸಿಕ್ಕರೆ ಹತ್ಬೋದು, ಖಾಲಿ ಗ್ರಿಪ್ಪೇ ಸಿಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಅಷ್ಟು ನಾಳೆ ಬೆಳಗ್ಗೆ ರಿವೀಲ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಬಂದು ಇನ್ನೊಂದು ಸಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನೈಟ್ ಹೊತ್ತು ಚೆನ್ನಾಗಿ ಕಾಣುತ್ತೆ, ಬಟ್ ಅಂದರೆ ಏನು ಪ್ರಾಬ್ಲಮ್, ಕತ್ಲೆ ಅದಲ್ಲ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆಗ್ಯದಂತ ಅನ್ಕೋತೀನಿ. ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಸಲ ಕ್ಲಿಯರಾಗಿ ಮಾಡಾಕ್ತೀನಿ. ಕತ್ಲೆ ಆಗ್ಯದ, ಇಲ್ಲಿಗೆ ಬ್ಲಾಗ್ ಮುಗಿಸ್ತೀನಿ. ಬಾಯ್, ಲವ್ ಯು.